ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರಿನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಆರಂಭಿಸಿದರು. ಈ ಪ್ರತಿಭಟನೆಯಲ್ಲಿ ಸಿರಿಗನ್ನಡ ನಾಡು ಕಟ್ಟಡ ಕಾರ್ಮಿಕರು ಮತ್ತು ಇತರ ಕಾರ್ಮಿಕ ಸಂಘಟನೆಯಿಂದ ಹೋರಾಟ ನಡೆಸಿ ಸರ್ಕಾರ ಕಾರ್ಮಿಕರಿಗೆ ಕಳಪೆ ಕಿಟ್ಟು ನೀಡಿದ್ದಾರೆ. ಕಾರ್ಮಿಕರಿಗೆ ಸವಲತ್ತುಗಳು ಸರಿಯಾಗಿ ನೀಡದೇ ಇರುವುದು ತುಂಬಾ ಅನ್ಯಾಯ ಎಂದು ಬೇಸರದಿಂದ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಮುಕುಂದರವರು ಸುಮಾರು 36 ಬೇಡಿಕೆಗಳನ್ನು ಅರ್ಜಿಯ ಮೂಲಕ ಎಲ್ಲಾ ಇಲಾಖೆಯಲ್ಲೂ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತಿದೆ ಎಂದು ತಹಶೀಲ್ದಾರ್ ಅವರಿಗೆ, ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಕೂಡಲೇ ನಾವು ನೀಡಿರುವ ಬೇಡಿಕೆಗಳನ್ನು ಈಡೇರಬೇಕೆಂದು ಖಡಕ್ಕಾಗಿ ಘಂಟಾಘೋಷದಿಂದ ಎಲ್ಲಾ ಕಾರ್ಮಿಕರೊಂದಿಗೆ ಹೇಳಿ ಮನವಿ ಕೊಟ್ಟರು. ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು ನರಸಿಂಹಮೂರ್ತಿಜಿ, ಅಧ್ಯಕ್ಷರು ಸಯ್ಯದ್ ಜಬ್ಬಾರ್, ಉಪಾಧ್ಯಕ್ಷರು ಕರಿಯಣ್ಣಜಿಯೇ, ಜೋಸೆಫ್ ಗಾಡ್ಸನ್ ಖಜಾಂಚಿ, ಮುಕುಂದ ಕಾರ್ಯದರ್ಶಿ, ನಾಗರಾಜು ಕೆ ಸಂಘಟನಾ ಕಾರ್ಯದರ್ಶಿ, ಸಯ್ಯದ್ ಸದ್ದಾಂ ಸಂಚಾಲಕರು, ಅಫ್ಜಾನ್ ಖಾನ್ ಕಾರ್ಯಕಾರಿಣಿ ಸದಸ್ಯರು, ಮೊಹಮ್ಮದ್ ಕಾಸಿಂ, ಮುಖಂಡರು ಆಯತ್ ಅಬೀಬ್, ಸುಭಾನ್ ಸಾಬ್, ಕರಿಯಪ್ಪ ಜಿಟಿ, ಹನುಮಂತಪ್ಪ, ಉಮಾಪತಿ, ತಿಪ್ಪೇಸ್ವಾಮಿ ಇನ್ನು ಹಲವು ಮಹಿಳಾ ಕಾರ್ಮಿಕರು ಭಾಗವಹಿಸಿದ್ದರು. ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲೇಬೇಕು. ಸಾರ್ವಜನಿಕರ ಕಳಪೆ ಕಿಟ್ಟು ಕೊಡುತ್ತಿರುವ ಕಟ್ಟಡ ಕಾರ್ಮಿಕ ಮಂಡಳಿಗೆ, ಕಳಪೆ ಕಿಟ್ಟು ಕೊಡುತ್ತಿರುವ ಕಟ್ಟಡ ಕಾರ್ಮಿಕ ಮಂಡಳಿಗೆ, ಕಟ್ಟಡ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸದೇ ಇರುವಂತ ಕಟ್ಟಡ ಕಾರ್ಮಿಕ ಮಂಡಳಿಗೆ, ಕಟ್ಟಡ ಕಾರ್ಮಿಕರ ಬೇಡಿಕೆ ಈಡೇರಿಸದಿರುವಂತ ಕಟ್ಟಡ ಕಾರ್ಮಿಕ ಮಂಡಳಿಗೆ, ಕಳಪೆ ಕಿಟ್ಟು ಕೊಡುತ್ತಿರುವಂತ ಕಟ್ಟಡ ಕಾರ್ಮಿಕ ಮಂಡಳಿಗೆ, ಸಾರ್ವಜನಿಕರ ಕುಂದುಕೊರತೆ ಈಡೇರಿಸದಂತ ಸರ್ಕಾರಕ್ಕೆ, ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸದಂತ ಸರ್ಕಾರಕ್ಕೆ, ಅಂದು ಸ್ವಾತಂತ್ರ್ಯಕ್ಕಾಗಿ, ಅಂದು ಸ್ವಾತಂತ್ರ್ಯಕ್ಕಾಗಿ ಕಟ್ಟಡ ಕಾರ್ಮಿಕರ ಶಿಕ್ಷಣವನ್ನು ದುರುಪಯೋಗ ಪಡಿಸುವಂತ ಮಂಡಳಿಗೆ, ಕಟ್ಟಡ ಕಾರ್ಮಿಕರ ಶಿಕ್ಷಣವನ್ನು ದುರುಪಯೋಗಿಸುವಂತ ಮಂಡಳಿಗೆ, ಕಟ್ಟಡ ಕಾರ್ಮಿಕರ ಶಿಕ್ಷಣವನ್ನು ದುರುಪಯೋಗ ಕಾರ್ಯರೂಪಕ್ಕೆ ಕಟ್ಟಡ ಕಾರ್ಮಿಕರ ಕೊಟ್ಟಿರುವ ಮತ್ತು ಹಿರಿಯ ತಾಲೂಕಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಬಗ್ಗೆ ಯಾವ ತರ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿ ಎಷ್ಟು ದಿನಗಳಲ್ಲಿ ಈಡೇರಿಸಿ ಅಂತ ಅವರು ಮಾತಾಡ್ತಾರೆ. ನಮ್ಮ ಬೇಡಿಕೆಗಳನ್ನ ನಾವು ಬಿಡ್ತೀವಿ. ಮೊದಲದು ಕಟ್ಟಡ ಕಾರ್ಮಿಕರ ಮಂಡಳಿ ಸಂಬಂಧಪಟ್ಟಾಗಿ ಹೇಳ್ತಾ ಇದ್ವಿ. ಮಂಡಳಿ ಮೂಲಕ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರಿಗೆ ಸಾಮರ್ಥ್ಯ ಸುರಕ್ಷತಾ ಕಿಟ್ಗಳನ್ನು ನೀಡಿದ್ದು, ಗುತ್ತಿಗೆ ಪಡೆದ 8 ಕಂಪನಿಗಳು 75ರಿಂದ 80 ಕೋಟಿಗಳ ಹಣದ ಬೃಹತ್ ಭ್ರಷ್ಟಾಚಾರ ಮಾಡಿದ್ದು, ವಿನಂತಿಯಾಗಿರುವ ಹಣವನ್ನು ಕೂಡಲೇ ಮಂಡಳಿಗೆ ಮರುಪಾವತಿಸಬೇಕು. ಎರಡನೇದು, ಕಟ್ಟಡ ಕಾರ್ಮಿಕರ ಆರೋಗ್ಯದ ಬಗ್ಗೆ ಚಿಕಿತ್ಸಾ ತಪಾಸಣಾ ಶಿಬಿರಗಳನ್ನು ಮಾಡುವಂತಹ ಪ್ರಿವೇಟೈಸ್ ಹೆಲ್ತ್ ಕೇರ್ ಟೆಂಡರ್ ನೀಡುವುದನ್ನು ನಿಲ್ಲಿಸಿ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬ ಅವಲಂಬಿತರಿಗೆ ಇಎಸ್ಐ ಮೂಲಕ ಉಚಿತವಾಗಿ ಚಿಕಿತ್ಸೆ ನೀಡುವಂತಹ ಕಾರ್ಯವಾಗಬೇಕು. ಹಾಗೂ ಮಂಡಳಿಯ ಮಾನದಂಡಗಳನ್ನು ಗಾಳಿಗೆ ತೂರಿ ನವೀಕರಣ ಇಲ್ಲದ ನೋಂದಣಿ ಕಾರ್ಡುಗಳಿಗೆ ಆರೋಗ್ಯ ತಪಾಸಣೆ ಮಾಡಿರುವ ಕ್ಲಿಯರ್ ನೀಡಿ ಹೆಚ್ಚುತ್ತಿರುವುದರಿಂದ ಈಗ ನೀಡುತ್ತಿರುವ ಶೈಕ್ಷಣಿಕ ಧನ ಸಹಾಯವನ್ನು ಹೆಚ್ಚು ಮಾಡಬೇಕು. ಐದನೇದು, ಹೊರ ರಾಜ್ಯದಿಂದ ಬಂದಿರುವಂತಹ ಕಾರ್ಮಿಕರಿಂದ ಸ್ಥಳೀಯ ಕಟ್ಟಡ ಕಾರ್ಮಿಕರಿಗೆ ಕೆಲಸಗಳು ಇಲ್ಲದಂತಾಗಿದೆ. ಆದ್ದರಿಂದ ಸ್ಥಳೀಯ ಕನ್ನಡಿಗರಾದ ಕಟ್ಟಡ ಕಾರ್ಮಿಕರಿಗೆ ಮೊದಲ ಆದ್ಯತೆ ನೀಡಿ ಸ್ಥಳೀಯ ಕಟ್ಟಡ
ಕಾರ್ಮಿಕರು ಗುಳೆ ಹೋಗದಂತೆ ನೂತನ ಆದೇಶದ ಮಾನದಂಡಗಳನ್ನು ತರಬೇಕು. ಹಾಗೆಯೇ ಕಟ್ಟಡ ಕಾರ್ಮಿಕರ ಚಾಲ್ತಿಯ ಕಾರ್ಡ್ಗಳನ್ನು 1 ವರ್ಷದ ಬದಲು ಮೊದಲಿನಂತೆ 3 ವರ್ಷಕ್ಕೆ ನೋಂದಣಿ ಮತ್ತು ನವೀಕರಣ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು. ನಕಲಿ ಕಟ್ಟಡ ಕಾರ್ಮಿಕರ ನೋಂದಣಿ ಕಾರ್ಡುಗಳನ್ನು ರದ್ದುಪಡಿಸಲು ಕಾರ್ಮಿಕ ಸೇವಾ ಕೇಂದ್ರವನ್ನು ಮಂಗಳಿಂದ ನೇಮಿಸಿದ್ದು, ಆ ಕಾರ್ಮಿಕ ಸೇವಾ ಕೇಂದ್ರವು ಸೂಕ್ತವಾಗಿ ಫಲಾನುಭವಿಗಳನ್ನು ಪರಿಶೀಲನೆ ನಡೆಸಬೇಕು. ಹಾಗೂ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯ ಕಾರ್ಮಿಕ ಸೇವಾ ಕೇಂದ್ರದ ಸಿಬ್ಬಂದಿಯಾದ ಖಲೀಲ್ ಎಂಬ ವ್ಯಕ್ತಿಯು ನೈಜ ಕಾರ್ಮಿಕರ ಜೊತೆ ಅಸಭ್ಯತೆಯಿಂದ ವರ್ತಿಸುತ್ತಿದ್ದು, ಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ಬಂದಂತಹ ಇಂಥವರನ್ನು ಕೆಲಸದಿಂದ ವಜಾ ಮಾಡಿ ಇವರ ವಿರುದ್ಧ ಸೂಕ್ತ ಕಠಿಣ ಕ್ರಮ ಜರುಗಿಸಬೇಕು. ಮತ್ತು ನಕಲಿ ಕಾರ್ಡುಗಳನ್ನು ರದ್ದುಪಡಿಸಲು ಇನ್ನೂ ಹೆಚ್ಚಿನ ಕಾನೂನು ತಿದ್ದುಪಡಿಗಳು ಆಗಬೇಕು. 8ನೇದು, ನೋಂದಿತ ಕಟ್ಟಡ ಕಾರ್ಮಿಕರು ಮನೆ ನಿರ್ಮಿಸಿಕೊಳ್ಳಲು ಮುಂಗಡ 2 ಲಕ್ಷ ಹಣ ಧನ ಸಹಾಯವನ್ನು ನೀಡಲು ಹಾಗೂ ಸ್ವಂತ ಸೂರಿಲ್ಲದ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರ ಕಾಲೋನಿಗಳನ್ನು ಮನೆಗಳನ್ನು ನಿರ್ಮಿಸುತ್ತೇವೆ ಎಂದು ಈ ಹಿಂದೆ ಅಧಿವೇಶನದಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಪ್ರಸ್ತಾಪಿಸಿದ್ದು, ಕೂಡಲೇ ಕಾರ್ಮಿಕ ಸಚಿವರು ಕೊಟ್ಟ ಮಾತಿನಂತೆ ಕಾರ್ಯನಿರ್ವಹಿಸಬೇಕು. 9ನೇದು, ನೋಂದಿತ ಕಟ್ಟಡ ಕಾರ್ಮಿಕರು ಸವಲತ್ತುಗಳಿಗಾಗಿ ಅರ್ಜಿ ಸಲ್ಲಿಸಿದ ನಂತರ ಕಾರ್ಮಿಕ ಸೇವಾ ಕೇಂದ್ರ ಮತ್ತು ಕಾರ್ಮಿಕ ನಿರೀಕ್ಷಕರು ಪರಿಶೀಲನೆಗೊಂಡ ನಂತರ ಫಲಾನುಭವಿಗಳ ಅರ್ಜಿಗಳು ಅನುಮೋದನೆಗೊಂಡ ಮಾಹಿತಿಯನ್ನು ರಾಜ್ಯದ ಎಲ್ಲಾ ಆಯಾ ತಾಲೂಕಿಗೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆಗಳಲ್ಲಿ ಸೂಚನಾ ಫಲಕಗಳಲ್ಲಿ ಪ್ರಕಟಿಸಬೇಕು. ಇದೊಂದು ವಿಷಯ, ಗಂಭೀರವಾದ ವಿಷಯ. ಎಲ್ಲಾ ಸವಲತ್ತುಗಳಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಯಾರ್ಯಾರು ಸವಲತ್ತುಗಳನ್ನ ಪಡಿತಾರೆ ಅಂತ ಗೊತ್ತಾಗ್ತಾ ಇದೆಯಾ?